ಒಂದು ಕಾರ್ಯವಲ್ಲ. ನಿಮಗೆಲ್ಲ ಗೊತ್ತು, ನಮ್ಮ ಅನೇಕ ಅಣ್ಣ ತಮ್ಮಂದಿರ ಬಲಿದಾನವಾಗಿ ವಿಶ್ವ ಹಿಂದೂ ಪರಿಷತ್ತು 60 ವರ್ಷಗಳನ್ನ ಪೂರೈಸಿಕೊಳ್ತಾ ಇದೆ. ರಾಮ ಜನ್ಮಭೂಮಿಗೋಸ್ಕರ ಪಶ್ಚಿಮ ಬಂಗಾಳದ ಅಣ್ಣ ತಮ್ಮಂದಿರು ಮೇಲೆ ಗುಂಬದ ಮೇಲೆ ನಿಂತು ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದರು. ಅಂತ 10,000, 100,000, 1,000 ಪ್ರಾಣಾರ್ಪಣೆಯನ್ನು ಮಾಡಿದಂತ ವಿಶ್ವ ಹಿಂದೂ ಪರಿಷತ್ಗೆ ಇವತ್ತು ಷಷ್ಠಿ ಪೂರ್ತಿ. ನಿಮಗೆಲ್ಲ ಅನ್ಸ್ಬೋದು 60 ವರ್ಷ ಅವ್ರಿಗೆ ತುಂಬ ಖುಷಿ ಅಂತ. ನಮಗೆ ಖುಷಿ ಇಲ್ಲ. ಯಾಕೆಂದ್ರೆ ನನ್ನ ಸಮಾಜ ಇನ್ನೂ ಎಚ್ಚೆತ್ಕೊಂಡಿಲ್ಲ. ನನ್ನ ಸಮಾಜದ ಅಕ್ಕತೆಗೆಯನ್ನ ಹೊತ್ಕೊಂಡೋಗಿ ಮಾರಾಟ ಮಾಡೋದು ಇನ್ನೂ ನಿಲ್ಲಿಸಲಿಲ್ಲ. ಸ್ವತಂತ್ರ ಬಂದಿದೆ, ಹೌದು. ಯಾವ ಸ್ವತಂತ್ರ ಬಂದಿದೆ? ಧಾರ್ಮಿಕವಾಗಿ ನಮ್ಗೆ ಇನ್ನೂ ಸ್ವತಂತ್ರ ಬಂದಿಲ್ಲ. ಇವತ್ತು ನಮ್ಮೊಳಗೆ ಇದ್ದು ನಮ್ಮನ್ನೇ ಆಟ ಆಡಿಸೋದ ಕೆಟ್ಟ ಶಕ್ತಿಗಳ ಮಧ್ಯೆ ನಾವು ಬದುಕುವಂತ ಪರಿಸ್ಥಿತಿ ಬಂದಿದೆಯಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ 100 ವರ್ಷಗಳು ತುಂಬಿದ ಇರೋ ಸಂಘವು ಮತ್ತು 60 ವರ್ಷಗಳು ತುಂಬಿರೋ ವಿಶ್ವ ಹಿಂದೂ ಪರಿಷತ್ತು ಎರಡೂ ಒಟ್ಟಿಗೆ ಕೂಡಿ ಇವತ್ತು ಈ ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಸಂತೋಷ. ಆದ್ರೆ ಒಂದು ಕಡೆ ದುಃಖವೂ ಇದೆ. ನನ್ನ ಸಮಾಜವನ್ನು ಇನ್ನೂ 60 ವರ್ಷಗಳಾದ್ರೂ ನಾವು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಹಿರಿಯರಿಗೆ ಒಳಗೆ ತುಂಬಾ ಕೇಳಿದೆ. ಇವತ್ತು ನಮಗೆ ತೊಡಸಿದಂತ ಒಂದು ಶಲ್ಯ ಇದೆಯಲ್ಲ, ಇದು ನಮ್ಮ ಧರ್ಮದ ಸಂಕೇತ. ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ ಮಾತ್ರ, ಉಳಿದವು ಮಾತ್ರ ಮತಗಳು. ನಿಮಗೆಲ್ಲ ಒಂದು ಗೊತ್ತಿರಲಿ, ಎಲ್ಲವೂ ಮತಗಳೇ ಇಲ್ಲಿರೋದು. ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ ಮಾತ್ರ. ಈ ಸನಾತನ ಧರ್ಮದಲ್ಲಿ ಹುಟ್ಟಿದಂತ ನಮ್ಮ ಮೇಲೆ ಅತಿಯಾದ ಜವಾಬ್ದಾರಿಗಳಿದೆ. ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದೀವಿ. ಭಾರತ ಮಾತೆ ನಮ್ಮ ಪುಣ್ಯ ಭೂಮಿಯಲ್ಲಿ ನಮಗೆ ಜನ್ಮ ನೀಡಿದ ನನ್ನ ಹಿಂದಿನ ತಲೆಮಾರುಗಳಿಗೆ ನಾವು ಎಷ್ಟು ನಮಸ್ಕಾರಗಳು ತಿಳಿಸಿದ್ರು ಸಾಲದು. ಯಾಕೆ ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಎಲ್ಲಾದ್ರೂ ಪಕ್ಕದ ಬಾಂಗ್ಲಾದಲ್ಲ, ಪಕ್ಕದ ಪಾಕಿಸ್ತಾನದಲ್ಲಿ ಇವತ್ತು ಏನಾದ್ರು ನಾವು ಜನ್ಮ ತಳಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತೀವಿ ಅಂತ ನೀವು ಯೋಚನೆ ಮಾಡಬೇಕು. ಈಗಾಗಲೇ ಮತೀಯ ಶಕ್ತಿಗಳು ಯಾವ ರೀತಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಆಗ್ಲೇ ಅರಿವಾಗಿದೆ. ಅರಿವು ಆಗಿದ್ರು ಕೂಡ ಯಾಕೆ ನಮ್ಮ ಸಮಾಜ ಇಂದ ಎಚ್ಚೆತ್ಕೊಂಡಿಲ್ಲ? ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ. ಹಾಗಾಗಿ ದಯಮಾಡಿ ನಾನು ಎರಡೇ ಮಾತಿನಲ್ಲಿ ಮುಗಿಸೋದಿಷ್ಟೇ. ದಯಮಾಡಿ ಈ ಜಾತಿಯನ್ನು ತೊಲಗಿಸಿ, ಈ ಜಾತಿಯಿಂದ ದೂರ ಬನ್ನಿ. ಜಾತಿಯ ಸಂಘಟನೆ ಬೇಡ. ನಮ್ಮ ಬೇಕಾಗಿರೋದು ನಮ್ಮ ಧರ್ಮದ ಸಂಘಟನೆ ಆಗ್ಬೇಕು. ದೇಶವನ್ನು ಉಳಿಸ್ಬೇಕು. ದೇಶ ಉಳಿದ್ರೆ ಧರ್ಮ, ದೇಶ ಧರ್ಮ ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಮುಂದಿನ ಈ ಮಕ್ಕಳಿಗೆ ನಾವು ಏನು ಬಿಟ್ಕೊಡಕ್ಕಾಗಲ್ಲ. ನಾಳೆ ದಿವಸ ನಮ್ಮ ಫೋಟೋಕ್ಕೆ ಪೂಜೆ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ, ನೆನ್ಸ್ಕೊಳ್ಳಿ. ಇವತ್ತೇನು ನೀವು ಪಕ್ಷ ಅಂತ ಮಾಡ್ತಾ ಇದ್ರಿ ಬರೋ ತಿಂಗಳು, ಈ ಪಕ್ಷವನ್ನು ಕೂಡ ಮುಂದಿನ ಪೀಳಿಗೆ ನಮಗೆ ಮಾಡ್ಲಿಕ್ಕೆ ಯಾರು ಉಳ್ಕೊಳ್ಳೋದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇರ್ತದೆ. ಹಾಗಾಗಿ ನಿಮ್ಮಲ್ಲಿ ನನ್ನ ಅರಿಕೆ ಇಷ್ಟೇ, ನೀವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸಂಘಟಿತರಾಗಿ ಜಾತಿನ ಒಂದು ಸೈಡ್ಗೆ ಇಡಿ. ಜಾತಿ ಅಂತ ವಿಚಾರ ಬಂದಾಗ ನೀವು ಸೇರಿ ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಜಾತಿನ ದೂರ ಇಟ್ಟು ಮೊದಲು ಧರ್ಮದಲ್ಲಿ ಒಂದಾಗಿ ನಾವೆಲ್ಲ ಹಿಂದೂ. ವೇದಿಕೆಯಲ್ಲಿರೋ ಗುರುಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಗುರುಗಳೇ ಎಲ್ಲಿ ಸಾಧ್ಯವೋ ಅಲ್ಲಿ ನಿಮ್ಮಗಳ ಪ್ರವಚನ ಹೇಗಿರ್ಬೇಕು ಅಂತ ಹೇಳಿದ್ರೆ ಈ ಸಮಾಜ ಒಂದಾಗುತ್ತೆ ತಾವು ಪ್ರೇರಣೆ ನೀಡಬೇಕು. ಮುಂದಿನ ದಿನ ನಮಗೆ ಉಳಿಗಾಲ ಅಂತ ಏನಾದ್ರು ಇದ್ರೆ ಮಠ ಮಂದಿರಗಳಿಂದಲೇ ನಾವು ಉಳಿಗಾಲ ಆಗ್ಬೇಕು. ಯಾಕೆಂದ್ರೆ ಮಠಕ್ಕೆ ಆ ಶಕ್ತಿ ಇದೆ. ಇಷ್ಟು ಜನರಲ್ಲ, ಕೋಟಿ ಜನರು ಸೇರಿಸೋ ಶಕ್ತಿ ಮಠಾಧಿಪತಿಗಳಿದೆ. ಮಠಾಧಿಪತಿಗಳಿಂದಲೇ ಪ್ರಾರಂಭವಾಗಿದೆ ವಿಶ್ವ ಹಿಂದೂ ಪರಿಷತ್ತು. ಈ ದಿನ ನಮಗೆ ವರ್ಗಾವಣೆ ಮಾಡಿರ್ಬೋದು, ಆದ್ರೆ ಶುರುವಾಗಿದ್ದು ಮಠಾಧಿಪತಿಗಳಿಲ್ಲ. ಸ್ವಾಮಿ ಚಿನ್ಮಯಾನಂದರು ಕೂಡ ಅವರು ಮಠಾಧಿಪತಿಗಳೇ. ಆ ದಿನದಲ್ಲಿ ಇವರೆಲ್ಲ ಸೇರಿ ಮಾಡಿದಂತ ವಿಶ್ವ ಹಿಂದೂ ಪರಿಷತ್ನ ನಾವು ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ. ಹಾಗೆ ಈ ಷಷ್ಠಿ ಪೂರ್ತಿ ಸಂಭ್ರಮಕ್ಕೋಸ್ಕರ ನಾವು ಬೆಂಗಳೂರಿನಲ್ಲಿ ಶೃಂಗೇರಿಯ ಶಂಕರ ಮಠದಲ್ಲಿ ಕೊಟ್ಟಂತ 60x80 ಜಾಗದಲ್ಲಿ ನಾವು ಈಗಾಗಲೇ 4 ಅಂತಸ್ತಿನ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ವಿ. ಶಂಕರ ಮಠದ ಪ್ಯಾರಲ್ ರೋಡ್ ಅಲ್ಲಿ ಬರುತ್ತೆ, ಚಾಮರಾಜಪೇಟೆಯಲ್ಲಿ. ತಾವು ದಯಮಾಡಿ ತಮಗೆ ಅವಶ್ಯಕತೆ ಬಂದಾಗ, ನನಗೆಲ್ಲೂ ಉಳಿಲಿಕ್ಕೆ ಜಾಗ ಇಲ್ಲ ಅಂತ ಎಂದು ಅನ್ಕೋಬೇಡಿ. ಹಿಂದೂ ಸಮಾಜಕ್ಕೋಸ್ಕರ 10 ಕೋಟಿ ವೆಚ್ಚದಲ್ಲಿ ಮೊನ್ನೆ ಕೂಡ ಕಳೆದ ತಿಂಗಳು ಅದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಹಿಂದೂ ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. 10 ಕೋಟಿ ವೆಚ್ಚದಲ್ಲಿ. ತಾವು ಯಾವಾಗ ಬೇಕಾದ್ರೂ ಅಲ್ಲಿ ಹೋಗಿ ತಮ್ಮ ಒಂದು ಉಳಿಯುವ ಒಬ್ಬರ 10 ಜನನೋ 20 ಜನನೋ ನೀವು ಪರಿಚಯ ಮಾಡ್ಕೊಂಡು, ನಾವು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಈ ನರಸೀಪುರ ಭಾಗದಿಂದ ಬಂದಿದ್ದೀವಿ, ಉಳಿಲಿಕ್ಕೆ ನಮಗೆ ಅನುವು ಮಾಡಿಕೊಡಿ ಅಂತ ಕೇಳಿದ್ರೆ ಅವರು ನಿಮ್ಗೆ ಯಾವ ಮುಲಾಜಿಲ್ಲದೆ ಈ ಸಮಾಜಕ್ಕೋಸ್ಕರ ಉಳಿಲಿಕ್ಕೆ ಒಂದು ಕಟ್ಟಡ ಮಾಡಿದ್ರೆ ತಾವಲ್ಲಿ ಉಳಿಬಹುದು ಅಂತ ಕೂಡ ಒಂದು ಮಾಹಿತಿಯನ್ನು ತಮಗೆ ನೀಡುತ್ತಾ, ನಮ್ಮ ವಿಶ್ವ ಹಿಂದೂ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿ, ಹಾಗೆ ನಮ್ಮ ಪತ್ರಕರ್ತರು ನಾಗರಾಜ್ ಅವರು ಇರ್ಬೋದು, ಅವ್ರ ಇಡೀ ತಂಡಕ್ಕೆ ನಾನು ವಿಶ್ವ ಹಿಂದೂ ಪರಿಷತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲೇ ಅತೀವ ಕಾರ್ಯೋನ್ಮುಖ ಕ್ಷೇತ್ರದಲ್ಲಿ ಒಂದಾಗಬೇಕು ನರಸೀಪುರ ಅಂತ ಒಂದು ಮನವಿಯನ್ನು ಮಾಡುತ್ತಾ ನಮಗೆಲ್ಲರಿಗೂ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ ಕಿ ಜೈ, ಕಾಶಿ ವಿಶ್ವನಾಥ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಂತ ಶ್ರೀ ಸೋಮಣ್ಣ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರಿಗೆ ನಮ್ಮ ಒಂದು ವಿಶ್ವ ಹಿಂದೂ ಪರಿಷತ್ ಅವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಶ್ರೀ ತಾಲೂಕು ಅಧ್ಯಕ್ಷರಂತ